Good morning, students. So today we'll start the second chapter of accountancy, that is accounting for partnership. So in this chapter you will study about the basic concepts of partnership. So before going to partnership, so let us study about sole trader. So partnership ಗೆ ಹೋಗೋಕಿನ ಮುಂಚೆ ನಾವು sole trader ಅಂದ್ರೆ ಯಾರು ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಳೋಣ. Who is a sole trader? A sole trader is a single person who start business with some amount of capital, and he is also known as owner of business. He enjoys all the profit earned by him and also responsible for the losses incurred by his business. ಅಂದ್ರೆ ಸೋಲ್ ಟ್ರೇಡರ್ ಅನ್ನೋನು ಒಬ್ಬ ವ್ಯಕ್ತಿ ಆಗಿರ್ತಾನೆ. ಸೊ ಅವನು ಬಿಸ್ನೆಸ್ ಅನ್ನ ಪ್ರಾರಂಭಿಸ್ತಾನೆ, ಒಂದಿಷ್ಟು ಬಂಡವಾಳವನ್ನು ಕೂಡ ಅವನು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ. ಸೊ ಇವನಿಗೆ ಇನ್ನೊಂದು ಹೆಸರಿನಿಂದ ಕರೀತಾರೆ, ಏನಪ್ಪಾ ಅಂತಂದ್ರೆ ಓನರ್ ಆಫ್ ಬಿಸ್ನೆಸ್ ಅಂತ ಇವನಿಗೆ ಕರೀತಾರೆ. ಸೊ ಅವನಿಗೆ ಆದ ಪ್ರಾಫಿಟ್ಸ್ ಅನ್ನೆಲ್ಲ ಅವನೇ ಎಂಜಾಯ್ ಮಾಡ್ತಾನೆ. ಸೊ ಇದೇ ರೀತಿ ಅವನಿಗೆ ಆಗುವ ಲಾಸಸ್ ಅನ್ನಗೆ ಕೂಡ ಅವನು ಏನಾಗ್ತಾನೆ, ಅವನೇ ಜವಾಬ್ದಾರನಾಗಿರುತ್ತಾನೆ. Now let us study the concept of partnership. In this, firstly, nature of partnership ಅಂದ್ರೆ ಪಾರ್ಟ್ನರ್ಶಿಪ್ ನ ಸ್ವರೂಪ. ಸೊ ಇದರಲ್ಲಿ ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್: when two or more persons join hands to set up a business and share its profits and losses, and they are said to be in partnership. ಅಂದ್ರೆ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಅನ್ನ ಸ್ಟಾರ್ಟ್ ಮಾಡಬೇಕು, ಪ್ರಾರಂಭಿಸಬೇಕು ಅಂತಂದ್ರೆ ಅಲ್ಲಿ ಇಬ್ಬರು ಜನ ಅಂತೂ ಇರಲೇಬೇಕು, ದಟ್ ಈಸ್ ಕಂಪಲ್ಸರಿ. ಆರ್ ಟೂ ಆರ್ ಮೋರ್ ಪರ್ಸನ್ಸ್ ಅಂದ್ರೆ ಎರಡಾದ್ರೂ ಇರಬಹುದು ಅಥವಾ ಎರಡಕ್ಕಿಂತ ಹೆಚ್ಚಿಗೆ ಜನ ಕೂಡ ಅಲ್ಲಿ ಇರಬಹುದು. ಸೊ ಅವ್ರು ಏನ್ ಮಾಡ್ತಾರೆ, ಬಿಸ್ನೆಸ್ ಅನ್ನ ಪ್ರಾರಂಭಿಸ್ತಾರೆ. ಸೊ ಒಂದಿಷ್ಟು ಒಪ್ಪಂದಗಳನ್ನ ಮಾಡ್ಕೋತಾರೆ. ಯಾವ ರೀತಿ ಅಂತಂದ್ರೆ ಒಂದಿಷ್ಟು ಬಂಡವಾಳವನ್ನ ಹಾಕಬೇಕು, ಎಲ್ಲರೂ ಸೇರಿ ಒಂದಿಷ್ಟು ಬಂಡವಾಳವನ್ನ ಹಾಕಬೇಕು, ಎಷ್ಟೆಷ್ಟು ಹಾಕಬೇಕು. ಸೊ ಆ ನಂತರ ಅವರು ತಮಗೆ ಆಗೋ ಫ್ಯೂಚರ್ ಅಲ್ಲಿ ಪ್ರಾಫಿಟ್ಸ್ ಮತ್ತೆ ಲಾಸಸ್ ಎಷ್ಟು ಅವರು ಶೇರ್ ತಗೊಳ್ಬೇಕು ಅನ್ನೋದನ್ನ ಕೂಡ ಅವರು ನಿರ್ಧಾರ ಮಾಡ್ಕೊಳ್ತಾರೆ, ಒಂದು ಅಗ್ರಿಮೆಂಟ್ ಅಲ್ಲಿ ನಿರ್ಧಾರ ಮಾಡ್ಕೊಳ್ತಾರೆ. ಸೊ ಈ ತರ ಬಿಸ್ನೆಸ್ ಅನ್ನ ಪ್ರಾರಂಭಿಸಿದ್ರೆ ಅದಕ್ಕೆ ನಾವು ಪಾರ್ಟ್ನರ್ಶಿಪ್ ಎಂದು ಕರಿತೇವೆ. ಸೊ ಇದೇ ರೀತಿ ಬಿಸ್ನೆಸ್ ಗೆ ಒಂದಿಷ್ಟು ಡೆಫಿನೇಷನ್ ಕೂಡ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಸೆಕ್ಷನ್ 4 ಆಫ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932 defines partnership as the relation between persons who have agreed to share the profits of business carried on by all or any of them acting for all. As I said before, ಪಾರ್ಟ್ನರ್ಶಿಪ್ ಅನ್ನೋದು ಒಂದು ರಿಲೇಶನ್ಶಿಪ್ ಆಗಿರುತ್ತೆ ಪರ್ಸನ್ಸ್ ಗಳ ಮಧ್ಯೆ. ಸೊ ಅವ್ರು ಏನ್ ಮಾಡ್ತಾರೆ, ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡು ಏನ್ ಮಾಡ್ತಾರೆ, ಬಿಸ್ನೆಸ್ ಅನ್ನ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಪಾರ್ಟ್ನರ್ಶಿಪ್ ಅಂತ ಕರಿತೇವೆ. ನೆಕ್ಸ್ಟ್ ಟಾಪಿಕ್ ಈಸ್ ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಅಂದ್ರೆ ಪಾರ್ಟ್ನರ್ಶಿಪ್ ಫರ್ಮ್ ನ ಗುಣಲಕ್ಷಣಗಳು, ಇದನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಾನು ಕರೀತಾರೆ. ಇದರಲ್ಲಿ ಮೊದಲಿಗೆ ಅಸೋಸಿಯೇಷನ್ ಆಫ್ ಟೂ ಆರ್ ಮೋರ್ ಪರ್ಸನ್ಸ್. ಅಂದ್ರೆ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಇರಬೇಕು ಅಂದ್ರೆ ಇಬ್ಬರು ಜನ ಮಾತ್ರ ಕಂಪಲ್ಸರಿ ಆಗಿ ಇರಲೇಬೇಕು, ಅಥವಾ ಟೂ ಆರ್ ಮೋರ್ ಪರ್ಸನ್ಸ್ ಕ್ಯಾನ್ ಆಲ್ಸೋ ಫಾರ್ಮ್ ಅ ಬಿಸ್ನೆಸ್. ಸೊ ಇಬ್ಬರಿಗಿಂತ ಜಾಸ್ತಿ ಜನ ಕೂಡ ಏನ್ ಮಾಡಬಹುದು, ಬಿಸ್ನೆಸ್ ಅನ್ನ ಪ್ರಾರಂಭಿಸಬಹುದು. ಸೆಕೆಂಡ್ ಒನ್, ಪಾರ್ಟ್ನರ್ಶಿಪ್ ಡೀಡ್ ಆರ್ ಅಗ್ರಿಮೆಂಟ್. ಸೊ ಇದನ್ನ ನೀವು ಪ್ರೀವಿಯಸ್ ಇಯರ್ ಅಲ್ಲಿ ಕಲ್ತಿದ್ದೀರಾ. ಸೊ ಇಟ್ ಈಸ್ ಆನ್ ಅಗ್ರಿಮೆಂಟ್ ಅಮಾಂಗ್ ಪಾರ್ಟ್ನರ್ಸ್. ಸೊ ಪಾರ್ಟ್ನರ್ಸ್ ಗಳ ಮಧ್ಯೆ ಇದು ಒಂದು ಅಗ್ರಿಮೆಂಟ್ ಆಗಿರುತ್ತೆ ಟು ಫಾರ್ಮ್ ಅ ಪಾರ್ಟ್ನರ್ಶಿಪ್. ಸೊ ಒಂದು ಪಾರ್ಟ್ನರ್ಶಿಪ್ ಸಂಸ್ಥೆಯನ್ನ ಸ್ಟಾರ್ಟ್ ಮಾಡುವುದಕ್ಕೆ ನಾವು ಇದನ್ನ ಮಾಡ್ತೀವಿ. ಇಟ್ ಕ್ಯಾನ್ ಬಿ ಇನ್ ರಿಟರ್ನ್ ಆರ್ ಓರಲ್. ಸೊ ಇದು ರಿಟರ್ನ್ ಆದ್ರೂ ಆಗಿರ್ಬೋದು ಅಥವಾ ಓರಲ್ ಫಾರ್ಮ್ ಅಲ್ಲೂ ಆದ್ರೂ ಆಗಿರ್ಬೋದು. ಸೊ ಇದಕ್ಕೆ ಎಲ್ಲಾ ಪಾರ್ಟ್ನರ್ಸ್ಗಳು ತಮ್ಮ ತಮ್ಮ ಸಿಗ್ನೇಚರ್ ಅನ್ನ ಮಾಡಿರ್ತಾರೆ. ಸೊ ಈ ಅಗ್ರಿಮೆಂಟ್ ಗೆ ನಾವು ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರಿತೀವಿ.
ಮೂರನೇದು ಬಿಸ್ನೆಸ್. ದ ಪಾರ್ಟ್ನರ್ಶಿಪ್ ಶುಡ್ ಬಿ ಅ ಲೀಗಲ್ ಬಿಸ್ನೆಸ್ ಎಂಟಿಟಿ. ಅಂದರೆ ಪಾರ್ಟ್ನರ್ಶಿಪ್ ಏನಾಗಿರ್ಬೇಕು, ಲೀಗಲ್ ಎಂಟಿಟಿ ಆಗಿ ಇರಬೇಕು, ಕಾನೂನುಬದ್ಧವಾಗಿ ಇರಬೇಕು. ಫೋರ್ತ್ ಒನ್, ಶೇರಿಂಗ್ ಪ್ರಾಫಿಟ್ಸ್ ಆರ್ ಲಾಸಸ್. ಸೊ ನಮ್ಮ ಪಾರ್ಟ್ನರ್ಶಿಪ್ ಅಲ್ಲಿ ನಾವೇನ್ ಮಾಡಬೇಕು, ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅನ್ನ ಕೂಡ ಏನ್ ಮಾಡಬೇಕು, ಮೆನ್ಷನ್ ಮಾಡಬೇಕು. ಐದನೇದು ಮ್ಯೂಚುವಲ್ ಏಜೆನ್ಸಿ. ಸೊ ನಮ್ಮ ಪಾರ್ಟ್ನರ್ಸ್ಗಳು ಬಿಸ್ನೆಸ್ ಅಲ್ಲಿ ಓನರ್ಸ್ ಅಷ್ಟೇ ಅಲ್ಲ, ಅವರು ಏಜೆಂಟ್ ಆಗಿಯೂ ಕೂಡ ಏನ್ ಮಾಡಬೇಕು, ಕೆಲಸ ಕಾರ್ಯಗಳನ್ನ ಏನ್ ಮಾಡಬೇಕು, ನಿರ್ವಹಿಸಿಕೊಂಡು ಹೋಗಬೇಕು. ಅಂಡ್ ಸಿಕ್ಸ್ತ್ ಒನ್, ಅನ್ಲಿಮಿಟೆಡ್ ಲಯಬಿಲಿಟಿ. ಸೊ ಲಯಬಿಲಿಟಿಯಲ್ಲಿ ಎರಡು ಪ್ರಕಾರ ಬರುತ್ತೆ, ಒಂದು ಲಿಮಿಟೆಡ್ ಲಯಬಿಲಿಟಿ, ಇನ್ನೊಂದು ಅನ್ಲಿಮಿಟೆಡ್ ಲಯಬಿಲಿಟಿ. ಸೊ ಲಿಮಿಟೆಡ್ ಲಯಬಿಲಿಟಿ ಅಂದ್ರೆ ಸೀಮಿತವಾಗಿರುತ್ತೆ, ನಮ್ಮ ಬಿಸ್ನೆಸ್ಸಿನ ಅಸೆಟ್ಸ್ಗೆ ಸೀಮಿತ ಇರುತ್ತೆ. ಅನ್ಲಿಮಿಟೆಡ್ ಲಯಬಿಲಿಟಿ ಅಂದ್ರೆ ನಮ್ಮ ಬಿಸ್ನೆಸ್ಗೆ ಆಗುವ ಲಾಸಸ್ ಗಳನ್ನ ನಮ್ಮ ಕಂಪ್ನಿಯಿಂದ ನಾವು ಪೇಮೆಂಟ್ಸ್ ಅನ್ನ ಮಾಡ್ತೇವೆ. ಅದಾಗಿಯೂ ಬಾಕಿ ಉಳಿಯಿತು ಅಂತಂದ್ರೆ ನಾವೇನ್ ಮಾಡ್ತೀವಿ, ನಮ್ಮ ಪರ್ಸನಲ್ ಅಸೆಟ್ ಇಂದನೂ ಕೂಡ ಏನ್ ಮಾಡ್ತೀವಿ, ನಾವು ಪೇಮೆಂಟ್ಸ್ ಅನ್ನ ಮಾಡ್ತೀವಿ. ಈಗ ನೆಕ್ಸ್ಟ್ ಬರೋದು ಪಾರ್ಟ್ನರ್ಶಿಪ್ ಡೀಡ್. ಸೊ ನಾವು ಈಗಾಗಲೇ ಪಾರ್ಟ್ನರ್ಶಿಪ್ ಡೀಡ್ ಅನ್ನ ಕಲ್ತಿದ್ದೇವೆ. ಸೊ ಇದೇನು ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಪಾರ್ಟ್ನರ್ಸ್ಗಳು ಏನ್ ಮಾಡ್ತಾರೆ, ಬಿಸ್ನೆಸ್ ಅನ್ನ ಪ್ರಾರಂಭಿಸುವ ಮುಂಚೆ ಏನ್ ಮಾಡ್ತಾರೆ, ಈ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿರ್ತಾರೆ. ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ಒಂದಿಷ್ಟು ಮುಖ್ಯವಾದ ಕಂಟೆಂಟ್ಸ್ ಗಳು ಇರಬೇಕು. ಸೊ ಅವು ಯಾವ್ಯಾವು ಅನ್ನೋದನ್ನ ನಾವಿಲ್ಲಿ ನೋಡೋಣ. ಫಸ್ಟ್ ಒನ್, ನೇಮ್ ಅಂಡ್ ಅಡ್ರೆಸ್ ಆಫ್ ಫರ್ಮ್ಸ್ ಆಫೀಸ್. ಅಂದರೆ ಕಂಪನಿಯ ಹೆಸರನ್ನು ಹಾಗೂ ಅದರ ವಿಳಾಸವನ್ನು ನಾವೇನ್ ಮಾಡಬೇಕು, ಇಲ್ಲಿ ಮೆನ್ಷನ್ ಮಾಡಿರಬೇಕು. ಎರಡನೇದು, ನೇಮ್ಸ್ ಅಂಡ್ ಅಡ್ರೆಸಸ್ ಆಫ್ ಆಲ್ ದ ಪಾರ್ಟ್ನರ್ಸ್. ಸೊ ಪಾರ್ಟ್ನರ್ಸ್ ಗಳ ನೇಮ್ಸ್ ಅನ್ನ ನಾವು ಇಲ್ಲಿ ಮೆನ್ಷನ್ ಮಾಡಬೇಕು, ಅದರ ಜೊತೆಗೆ ಅವರ ವಿಳಾಸವನ್ನು ಕೂಡ ಇಲ್ಲಿ ಬರೆದಿರಬೇಕು. ಮೂರನೇದು, ನೇಚರ್ ಬಿಸ್ನೆಸ್. ಅಂದರೆ ನಾವು ಯಾವ ತರಹದ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀವಿ ಅನ್ನೋದನ್ನ ಕೂಡ ಇಲ್ಲಿ ಹೇಳಿರಬೇಕು. ನಾಲ್ಕನೇದು, ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್. ಅಂದ್ರೆ ನಮ್ಮ ಪಾರ್ಟ್ನರ್ಶಿಪ್ ಯಾವಾಗ ಪ್ರಾರಂಭ ಆಗಿರುತ್ತೆ ಅನ್ನೋದನ್ನ ಏನ್ ಮಾಡಬೇಕು, ಅದರ ದಿನಾಂಕವನ್ನ ನಾವೇನ್ ಮಾಡಬೇಕು, ಇಲ್ಲಿ ಬರಿಬೇಕು. ಐದನೇದು, ಡ್ಯೂರೇಷನ್ ಆಫ್ ಪಾರ್ಟ್ನರ್ಶಿಪ್. ಸೊ ನಮ್ಮ ಪಾರ್ಟ್ನರ್ಶಿಪ್ ನ ಅವಧಿಯನ್ನು ಕೂಡ ನಾವೇನ್ ಮಾಡಬೇಕು, ಇಲ್ಲಿ ಮೆನ್ಷನ್ ಮಾಡಬೇಕು. ಆರನೇದು, ಅಮೌಂಟ್ ಅಂಡ್ ಕ್ಯಾಪಿಟಲ್ ಇನ್ವೆಸ್ಟೆಡ್ ಬೈ ಈಚ್ ಪಾರ್ಟ್ನರ್ಸ್. ಅಂದರೆ ನಮ್ಮ ಪಾರ್ಟ್ನರ್ಸ್ ಗಳು ಎಷ್ಟು ಕ್ಯಾಪಿಟಲ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅನ್ನೋದನ್ನ ನಾವೇನ್ ಮಾಡಬೇಕು, ಇಲ್ಲಿ ಬರೀಬೇಕು. ಏಳನೇದು, ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ ಪಾರ್ಟ್ನರ್ಸ್ ಗಳ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅನ್ನ ನಾವಿಲ್ಲಿ ಮೆನ್ಷನ್ ಮಾಡಬೇಕು. ಎಂಟನೇದು, ದ ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸೊ ಪಾರ್ಟ್ನರ್ಸ್ ಗಳು ಒಂದಿಷ್ಟು ಡ್ರಾಯಿಂಗ್ಸ್ ಅನ್ನ ಮಾಡ್ತಾರೆ, ತಮ್ಮ ಪರ್ಸನಲ್ ಯೂಸ್ಗೆ ಅಮೌಂಟ್ ಅನ್ನ ಪಡಿತಾರೆ. ಸೊ ಅದಕ್ಕೆ ನಾವು ಯಾವ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ನಾವು ಚಾರ್ಜ್ ಮಾಡ್ತೀವಿ ಅನ್ನೋದನ್ನು ಕೂಡ ನಾವೇನ್ ಮಾಡಬೇಕು, ಇಲ್ಲಿ ಬರ್ದಿರ್ಬೇಕು. ಒಂಬತ್ತನೇದು, ದ ಅಮೌಂಟ್ ಆಫ್ ಸ್ಯಾಲರಿ ಆರ್ ಕಮಿಷನ್ ಪೇ ಟು ಪಾರ್ಟ್ನರ್ಸ್ ಫಾರ್ ಎನಿ ಎಕ್ಸ್ಟ್ರಾ ವರ್ಕ್ ಡನ್ ಬೈ ದೆಮ್. ಅಂದರೆ ಪಾರ್ಟ್ನರ್ಸ್ ಗಳು ಅವರ ಕೆಲಸವನ್ನು ಬಿಟ್ಟು ಒಂದಿಷ್ಟು ಎಕ್ಸ್ಟ್ರಾ ಕೆಲಸವನ್ನು ಮಾಡಿರ್ತಾರೆ. ಸೊ ಅದಕ್ಕೆ ನಾವೇನ್ ಮಾಡಬೇಕು, ಅವರಿಗೆ ಎಷ್ಟು ಅಮೌಂಟ್ ಅನ್ನ ಕೊಡಬೇಕು ಅನ್ನೋದನ್ನ ಕೂಡ ನಾವೇನ್ ಮಾಡಬೇಕು, ಇಲ್ಲಿ ಮೆನ್ಷನ್ ಮಾಡಿರ್ಬೇಕು. ಲಾಸ್ಟ್ ಒನ್, ಪ್ರೊಸೀಜರ್ ಫಾರ್ ಸೆಟಲ್ಮೆಂಟ್ ಆಫ್ ಅಕೌಂಟ್ಸ್ ಇನ್ ಕೇಸ್ ಆಫ್ ರಿಟೈರ್ಮೆಂಟ್ ಆರ್ ಡೆತ್ ಆಫ್ ಪಾರ್ಟ್ನರ್ ಆರ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್. ಅಂದರೆ ನಮ್ಮ ಪಾರ್ಟ್ನರ್ಸ್ ಗಳು ಕಂಪನಿಯನ್ನ ಬಿಟ್ಟು ಹೋಗ್ತಿರ್ತಾರೆ, ಅಥವಾ ರಿಟೈರ್ಮೆಂಟ್ ಆಗ್ತಿರ್ತಾರೆ, ಅಥವಾ ನಾವು ಕಂಪನಿಯನ್ನೇ ಕ್ಲೋಸ್ ಮಾಡ್ತಾ ಇರ್ತೀವಿ. ಸೊ ಆವಾಗ ನಾವು ಯಾವ ತರಹದ ಪ್ರೊಸೀಜರ್ ಅನ್ನ ಫಾಲೋ ಮಾಡ್ತೇವಿ ಅನ್ನೋದನ್ನ ಕೂಡ ನಾವೇನ್ ಮಾಡಬೇಕು, ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ಇವಿಷ್ಟು ಪಾರ್ಟ್ನರ್ಶಿಪ್ ಡೀಡ್ ನ ಕಂಟೆಂಟ್ಸ್. ಸೊ ನೆಕ್ಸ್ಟ್ ನಾವು ಕಲಿಯೋದು ಬೆನಿಫಿಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಅಂದರೆ ಒಂದು ಪಾರ್ಟ್ನರ್ಶಿಪ್ ಡೀಡ್ ಇಂದ ನಮಗೆ ಯಾವ ತರಹ ಉಪಯೋಗ ಆಗಬಹುದು ಅನ್ನೋದನ್ನ ಕೂಡ ನಾವು ಏನ್ ಮಾಡ್ತೀವಿ, ಇಲ್ಲಿ ಕಲಿತೇವಿ. ಇದರಲ್ಲಿ ಮೊದಲನೇದು, ಇಟ್ ಫೆಸಿಲಿಟೇಟ್ಸ್ ಫಂಕ್ಷನಿಂಗ್ ಆಫ್ ಬಿಸ್ನೆಸ್. ಅಂದರೆ ನಮ್ಮ ಕಂಪನಿಯಲ್ಲಿ ಬಿಸ್ನೆಸ್ ಸ್ಮೂತ್ ಫ್ಲೋ ಆಗೋದಕ್ಕೆ ನಮಗೆ ಇದು ಸಹಾಯ ಮಾಡುತ್ತೆ. ಅಂದ್ರೆ ಅಲ್ಲಿ ಯಾವುದೇ ತರಹದ ಅಡೆತಡೆಗಳು ಆಗದಿರುವಂತೆ ಏನ್ ಮಾಡುತ್ತೆ, ಇದು ನೋಡ್ಕೊಳ್ಳುತ್ತೆ. ಎರಡನೇದು,
ಇಟ್ ಹೆಲ್ಪ್ಸ್ ಇನ್ ಅವಾಯ್ಡಿಂಗ್ ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಮಂಗ್ಸ್ ದ ಪಾರ್ಟ್ನರ್ಸ್. ಅಂದ್ರೆ ಪಾರ್ಟ್ನರ್ಸ್ ಗಳ ಮಧ್ಯೆ ಯಾವುದೇ ಗೊಂದಲ ಆಗದಿರುವಂತೆ ಏನ್ ಮಾಡುತ್ತೆ, ಇದು ನೋಡಿಕೊಳ್ಳುತ್ತೆ. ಮೂರನೇದು, ಇಟ್ ಹೆಲ್ಪ್ಸ್ ಇನ್ ದ ಸೆಟಲ್ಮೆಂಟ್ ಆಫ್ ಆಲ್ ದ ಡಿಸ್ಪ್ಯೂಟ್ಸ್ ಅರೈಸಿಂಗ್ ಅಮಂಗ್ಸ್ಟ್ ಪಾರ್ಟ್ನರ್ಸ್ ಇನ್ ಫ್ಯೂಚರ್. ಅಂದರೆ ಪಾರ್ಟ್ನರ್ಸ್ ಗಳಿಗೆ ತಮ್ಮ ಷೇರುಗಳನ್ನು ಹಂಚುವಾಗಲೂ ಕೂಡ ಯಾವುದೇ ಗೊಂದಲ ಬರುವುದಿಲ್ಲ. ನಾಲ್ಕನೇದು, ಇಟ್ ಈಸ್ ಹೆಲ್ಪ್ಫುಲ್ ಇನ್ ಕೀಪಿಂಗ್ ರೆಕಾರ್ಡ್ ಆಫ್ ಆಲ್ ದ ಪಾರ್ಟ್ನರ್ಸ್. ಅಂದರೆ ಎಲ್ಲಾ ತರಹದ ರೆಕಾರ್ಡ್ಸ್ ಗಳನ್ನು ಇಡಲು ನಮಗೆ ಇದು ಸಹಾಯವನ್ನು ಮಾಡುತ್ತೆ. ಸೊ ದ ನೆಕ್ಸ್ಟ್ ಟಾಪಿಕ್ ಈಸ್ ರೈಟ್ಸ್ ಆಫ್ ಅ ಪಾರ್ಟ್ನರ್. ಅದರಲ್ಲಿ ಫಸ್ಟ್ ಒನ್, ಟು ಕಂಡಕ್ಟ್ ಅಂಡ್ ಮ್ಯಾನೇಜ್ ಬಿಸ್ನೆಸ್. ಅಂದ್ರೆ ಪಾರ್ಟ್ನರ್ಸ್ ಗಳು ಬಿಸ್ನೆಸ್ ಅನ್ನ ಕಂಡಕ್ಟ್ ಮಾಡಬಹುದು, ಅದರ ಜೊತೆಗೆ ಮ್ಯಾನೇಜ್ ಕೂಡ ಮಾಡಬಹುದು. ಸೆಕೆಂಡ್ ಒನ್, ಟು ಆಕ್ಸೆಸ್ ಟು ಆಲ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಅಂಡ್ ರೆಕಾರ್ಡ್ಸ್ ಆಫ್ ದ ಬಿಸ್ನೆಸ್. ಪಾರ್ಟ್ನರ್ಸ್ ಗಳು ಕಂಪನಿಯ ಎಲ್ಲಾ ಬುಕ್ಸ್ ಆಫ್ ಅಕೌಂಟ್ಸ್ ಗಳನ್ನ ಅವರು ನೋಡಬಹುದು, ಅದರ ಜೊತೆಗೆ ತಿಳಿದುಕೊಳ್ಳಬಹುದು. ಥರ್ಡ್ ಒನ್, ಟು ಶೇರ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಆಸ್ ಅಗ್ರೀಡ್ ಟು ಇನ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್. ಸೊ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ನ ಪ್ರಕಾರ ಪ್ರಾಫಿಟ್ಸ್ ಹಾಗೂ ಲಾಸಸ್ಗೆ ಅವರು ಜವಾಬ್ದಾರರಾಗಿರುತ್ತಾರೆ. ಫೋರ್ತ್ ಒನ್, ಟು ಬಿ ದ ಓನರ್ ಆಫ್ ದ ಪ್ರಾಪರ್ಟಿ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್. ಅಂದರೆ ಪಾರ್ಟ್ನರ್ಸ್ ಗಳು ಅವರ ಬಿಸ್ನೆಸ್ಸಿನ ಆಸ್ತಿಗೆ ಅವರು ಕೂಡ ಹಕ್ಕುದಾರರಾಗಿರುತ್ತಾರೆ. ಫಿಫ್ತ್ ಒನ್, ಟು ಗೆಟ್ ಇಂಟ್ರೆಸ್ಟ್ ಆನ್ ಲೋನ್ at the rate given in partnership deed or 6% as per law. ಅಂದರೆ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಪ್ರಕಾರ ಪಾರ್ಟ್ನರ್ಸ್ ಲೋನಿಗೆ ಇಂಟ್ರೆಸ್ಟ್ ಅನ್ನ ಪಡಿಬಹುದು, ಅಥವಾ ಅದು ಇಲ್ಲದೇ ಇದ್ದಲ್ಲಿ ಅವರು 6% ಇಂಟ್ರೆಸ್ಟ್ ಅನ್ನ ಪಡಿತಾರೆ. ಸಿಕ್ಸ್ತ್ ಒನ್, ಟು ಬಿ ಕನ್ಸಲ್ಟೆಡ್ ಬೈ ಅದರ್ ಪರ್ಸನ್ಸ್ ಆರ್ ಪಾರ್ಟ್ನರ್ಸ್ ಇನ್ ಡಿಸಿಷನ್ ಮೇಕಿಂಗ್ ಅಬೌಟ್ ದ ಆಕ್ಟಿವಿಟೀಸ್ ಆಫ್ ದಿ ಫರ್ಮ್. ಪಾರ್ಟ್ನರ್ಸ್ಗಳು ಇನ್ನೊಬ್ಬರ ಸಹಾಯ ಮತ್ತು ಸಲಹೆಗಳನ್ನು ಪಡೆಯಬಹುದು, ಅಥವಾ ಪಾರ್ಟ್ನರ್ಸ್ಗಳು ಡಿಸಿಷನ್ ಮೇಕಿಂಗ್ ಅಲ್ಲಿ ಭಾಗವಹಿಸಬಹುದು. ಲಾಸ್ಟ್ ಒನ್, ಟು ಬಿ ಕಾಂಪೆನ್ಸೇಟೆಡ್ ಬೈ ದ ಫರ್ಮ್ ಫಾರ್ ಎನಿ ಲಾಸ್ ಬೈ ಹಿಮ್ ಅಂಡ್ ಪೇಮೆಂಟ್ಸ್ ಮೇಡ್ ಬೈ ಹಿಮ್ ವೈಲ್ ವರ್ಕಿಂಗ್ ಫಾರ್ ಅಂಡ್ ಆನ್ ಬಿಹಾಫ್ ಆಫ್ ದ ಫರ್ಮ್ ಆಸ್ ಪಾರ್ಟ್ನರ್. ಪಾರ್ಟ್ನರ್ಸ್ ಗಳಿಗೆ ವ್ಯವಹಾರದಲ್ಲಿ ಯಾವುದೇ ನಷ್ಟವಾದಲ್ಲಿ ಅದಕ್ಕೆ ಕಂಪನಿಯಿಂದ ಪಾರ್ಟ್ನರ್ ಕಾಂಪೆನ್ಸೇಷನ್ ಕೂಡ ಪಡೆಯಬಹುದು. ಸೊ ಇವಿಷ್ಟು ಪಾರ್ಟ್ನರ್ನ ಹಕ್ಕುಗಳಾಗಿವೆ. ಸೊ ನಾವ್ ಲೆಟ್ ಅಸ್ ಸ್ಟಡಿ ಅಬೌಟ್ ದ ಟೈಪ್ಸ್ ಆಫ್ ಪಾರ್ಟ್ನರ್ಸ್. ಸೊ ಬಿಸ್ನೆಸ್ ಅಲ್ಲಿ ಒಂದಿಷ್ಟು ತರಹದ ಪಾರ್ಟ್ನರ್ಸ್ ಗಳನ್ನ ನಾವು ನೋಡಬಹುದು. ಫಸ್ಟ್ ಒನ್, ಆಕ್ಟಿವ್ ಪಾರ್ಟ್ನರ್ ಆರ್ ವರ್ಕಿಂಗ್ ಪಾರ್ಟ್ನರ್. ಅಂದರೆ ಇವನು ಕಂಪನಿಯ ಡೇ ಟು ಡೇ ಟ್ರಾನ್ಸಾಕ್ಷನ್ ನಲ್ಲಿ ಭಾಗಿಯಾಗಿರುತ್ತಾನೆ ಅಥವಾ ಕೆಲಸದಲ್ಲಿ ತೊಡಗಿರುತ್ತಾನೆ. ಸೊ ಇಂಥವರಿಗೆ ನಾವು ಆಕ್ಟಿವ್ ಪಾರ್ಟ್ನರ್ ಆರ್ ವರ್ಕಿಂಗ್ ಪಾರ್ಟ್ನರ್ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಒನ್, ಸ್ಲೀಪಿಂಗ್ ಪಾರ್ಟ್ನರ್. ಸೊ ಇವನು ಆಕ್ಟಿವ್ ಪಾರ್ಟ್ನರ್ನ ವಿರುದ್ಧವಾಗಿ ಇರ್ತಾನೆ. ಸೊ ಇವನು ಯಾವುದೇ ಡೇ ಟು ಡೇ ಟ್ರಾನ್ಸಾಕ್ಷನ್ ನಲ್ಲಿ ಭಾಗಿಯಾಗಿರುವುದಿಲ್ಲ, ಹಾಗೆಯೇ ಯಾವುದೇ ಕೆಲಸ ಕಾರ್ಯದಲ್ಲೂ ಕೂಡ ಅವನು ತೊಡಗಿರುವುದಿಲ್ಲ. ಸೊ ಇಂಥವರಿಗೆ ನಾವು ಸ್ಲೀಪಿಂಗ್ ಪಾರ್ಟ್ನರ್ ಅಂತ ಕರಿತೇವೆ. ಸೊ ಮೂರನೇದು, ನಾಮಿನಲ್ ಪಾರ್ಟ್ನರ್. ಇವರಿಗೆ ವ್ಯವಹಾರದಲ್ಲಿ ಯಾವುದೇ ಆಸಕ್ತಿ ಇರುವುದಿಲ್ಲ ಮತ್ತು ಇವರು ಬಂಡವಾಳವನ್ನು ಕೂಡ ಹಾಕಿರುವುದಿಲ್ಲ, ಆದರೆ ಇವರು ವ್ಯವಹಾರದಲ್ಲಿ ಆಗುವ ನಷ್ಟಕ್ಕೆ ಹೊಣೆಯಾಗಿರುತ್ತಾರೆ. ನೆಕ್ಸ್ಟ್ ಒನ್, ಮೈನರ್ ಪಾರ್ಟ್ನರ್. 18 ವಯಸ್ಸಿಗಿಂತ ಚಿಕ್ಕವರಿಗೆ ನಾವು ಮೈನರ್ ಪಾರ್ಟ್ನರ್ ಎಂದು ಕರೆಯುತ್ತೇವೆ. ಫಿಫ್ತ್ ಒನ್, ಲಿಮಿಟೆಡ್ ಪಾರ್ಟ್ನರ್. ಸೊ ಲಿಮಿಟೆಡ್ ಪಾರ್ಟ್ನರ್ ಎಂದರೆ ಇವರು ವ್ಯವಹಾರದಲ್ಲಿ ಆಗುವ ಒಂದಿಷ್ಟು ನಷ್ಟಕ್ಕೆ ಮಾತ್ರ ಸೀಮಿತರಾಗಿರುತ್ತಾರೆ. ಸೊ ಇಂತಹ ಪಾರ್ಟ್ನರ್ಸ್ ಗಳಿಗೆ ನಾವು ಲಿಮಿಟೆಡ್ ಪಾರ್ಟ್ನರ್ಸ್ ಎಂದು ಕರೆಯುತ್ತೇವೆ. ಸೊ ಲಾಸ್ಟ್ ಒನ್, ಪಾರ್ಟ್ನರ್ಸ್ ಇನ್ ಪ್ರಾಫಿಟ್. ಅಂದರೆ ಇವರು ವ್ಯವಹಾರದಲ್ಲಿ ಲಾಭ ಇದ್ದಾಗ ಮಾತ್ರ ಭಾಗಿಯಾಗಿರುತ್ತಾರೆ.
ಸೊ ಇಂಥವರಿಗೆ ನಾವು ಪಾರ್ಟ್ನರ್ಸ್ ಇನ್ ಪ್ರಾಫಿಟ್ ಅಂತ ಕರೆಯುತ್ತೇವೆ. ಸೊ ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಇದನ್ನ ಪಾರ್ಟ್ ಇ ಅಲ್ಲಿ ಕೇಳ್ತಾರೆ. ಸೊ ಇಟ್ ವಿಲ್ ಬಿ ಆಸ್ಕ್ಡ್ ಫಾರ್ 5 marks ಕ್ವಶನ್. ದಟ್ ಈಸ್ Provisions of Partnership Act 1932 in the absence of partnership deed. ಅಂದರೆ ಪಾಲುಗಾರಿಕೆಯ ಒಪ್ಪಂದ ಇಲ್ಲದೆ ಇರುವಾಗ ಒಂದಿಷ್ಟು ಪ್ರಾವಿಷನ್ಸ್ ಗಳನ್ನ ನಾವು ಫಾಲೋ ಮಾಡ್ತೇವೆ. ಅದರಲ್ಲಿ ಮೊದಲನೇದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಯಾವುದೇ ತರಹದ ಇಂಟ್ರೆಸ್ಟ್ ಅನ್ನ ನಾವಿಲ್ಲಿ ಚಾರ್ಜ್ ಮಾಡುವುದಿಲ್ಲ. ಸೆಕೆಂಡ್ ಒನ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸೊ ಇದರಲ್ಲೂ ಕೂಡ ಯಾವುದೇ ತರಹದ ಇಂಟ್ರೆಸ್ಟ್ ಇರುವುದಿಲ್ಲ. ಸೊ ನೆಕ್ಸ್ಟ್ ಒನ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ ಇಲ್ಲಿ ನಾವು ಲಾಭ ಮತ್ತು ನಷ್ಟಗಳನ್ನು ಸಮನಾಗಿ ಹಂಚಿಕೊಳ್ಳಬೇಕು. ಫೋರ್ತ್ ಒನ್ ಸ್ಯಾಲರಿ ಆರ್ ಕಮಿಷನ್ ಟು ಪಾರ್ಟ್ನರ್ಸ್. ಸೊ ಇಲ್ಲಿ ಸ್ಯಾಲರಿ ಮತ್ತು ಕಮಿಷನ್ಗೆ ಯಾವುದೇ ಅವಕಾಶ ಇರುವುದಿಲ್ಲ. ಸೊ ಲಾಸ್ಟ್ ಒನ್ ಇಂಟ್ರೆಸ್ಟ್ ಆನ್ ಲೋನ್ ಬೈ ಪಾರ್ಟ್ನರ್ಸ್ ಟು ದ ಫರ್ಮ್. ಸೊ ಇಲ್ಲಿ ನಾವು ಪಾರ್ಟ್ನರ್ಸ್ ಲೋನ್ ನ ಯಾವುದೇ ತರಹದ ಒಪ್ಪಂದ ಇಲ್ಲದೆ ಇರುವಾಗ ನಾವು ಅದಕ್ಕೆ 6% ಇಂಟ್ರೆಸ್ಟ್ ಅನ್ನ ಕೊಡಲೇಬೇಕು. ಸೊ ಇವಿಷ್ಟು ಪಾಲುಗಾರಿಕೆಯ ಒಪ್ಪಂದ ಇಲ್ಲದೆ ಇರುವಾಗ ಪ್ರಾವಿಷನ್ಸ್ಗಳು. ಸೊ ಈಗ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಕಲಿತೀವಿ. ಅದು ಏನಪ್ಪಾ ಅಂತಂದ್ರೆ ಮೆಥಡ್ಸ್ ಆಫ್ ಮೇಂಟೈನಿಂಗ್ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ಪಾರ್ಟ್ನರ್ಸ್. ಅಂದರೆ ನಾವು ಕ್ಯಾಪಿಟಲ್ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಒಂದಿಷ್ಟು ಮೆಥಡ್ಸ್ ಕೂಡ ಫಾಲೋ ಮಾಡ್ತೀವಿ. ಮೊದಲಿಗೆ ನಾವು ಯಾಕೆ ಈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡಬೇಕು ಅನ್ನೋದಕ್ಕೆ ಒಂದಿಷ್ಟು ರೀಸನ್ಸ್ ಕೂಡ ಇದೆ. ಸೊ ಇದರಲ್ಲಿ ಮೊದಲನೇದು ಟು ಕ್ಯಾಲ್ಕುಲೇಟ್ ಟೋಟಲ್ ಅಮೌಂಟ್ ಪೇಡ್ ಟು ಈಚ್ ಪಾರ್ಟ್ನರ್. ಅಂದ್ರೆ ಪಾರ್ಟ್ನರ್ಸ್ ಗಳಿಗೆ ನಾವು ಎಷ್ಟು ಅಮೌಂಟ್ ಅನ್ನ ಕೊಡಬೇಕು ಅನ್ನೋದನ್ನ ಇದು ತೋರಿಸುತ್ತೆ. ಸೆಕೆಂಡ್ ಒನ್ ಟು ಹ್ಯಾವ್ ಅಕ್ಯುರೇಟ್ ಅಂಡ್ ಕ್ಲಿಯರ್ ಸ್ಟೇಟ್ಮೆಂಟ್ಸ್ ಆಫ್ ಅಕೌಂಟ್ಸ್. ಅಂದರೆ ನಾವು ಸರಿಯಾದ ಹಾಗೂ ಸ್ಪಷ್ಟವಾದ ಸ್ಟೇಟ್ಮೆಂಟ್ಸ್ ಗಳನ್ನ ತೋರಿಸಲು ನಾವು ಈ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೇವೆ. ಸೊ ಇವೆಷ್ಟು ಇಂಪಾರ್ಟೆಂಟ್ ರೀಸನ್ಸ್ ಗಳಾಗಿವೆ. ಸೊ ಕ್ಯಾಪಿಟಲ್ ಅಕೌಂಟ್ಸ್ ನಲ್ಲಿ 2 ಮೆಥಡ್ಸ್ ಗಳಿವೆ. ಸೊ ಅದರಲ್ಲಿ ಮೊದಲನೇದು ಫಿಕ್ಸ್ಡ್ ಕ್ಯಾಪಿಟಲ್ ಅಕೌಂಟ್. ಈ ಅಕೌಂಟ್ ನಲ್ಲಿ ನಾವು ಕ್ಯಾಪಿಟಲ್ ಟ್ರಾನ್ಸಾಕ್ಷನ್ಸ್ ಅನ್ನ ಮಾತ್ರ ಇಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಇವು ಫಿಕ್ಸ್ಡ್ ಇನ್ ನೇಚರ್ ಅಲ್ಲಿ ಇರ್ತವೆ. ಅಂದ್ರೆ ಇವು ತುಂಬಾ ಚೇಂಜಸ್ ಆಗುವುದಿಲ್ಲ. ದೀಸ್ ಆರ್ ಲೈಕ್ ಓಪನಿಂಗ್ ಕ್ಯಾಪಿಟಲ್, ಅಡಿಷನಲ್ ಕ್ಯಾಪಿಟಲ್ ಅಂಡ್ ಡ್ರಾಯಿಂಗ್ಸ್. ಸೊ ಇದರಲ್ಲಿ ನಾವು ಯಾವ ಟ್ರಾನ್ಸಾಕ್ಷನ್ ಮಾಡ್ತೀವಿ ಅಂತಂದ್ರೆ ಓಪನಿಂಗ್ ಕ್ಯಾಪಿಟಲ್ ಏನಾದ್ರು ತಗೊಂಡ್ ಬಂದಿದ್ರೆ ಸೊ ಅದನ್ನ ಇಲ್ಲಿ ಎಂಟ್ರಿ ಮಾಡ್ತೀವಿ. ಅಡಿಷನಲ್ ಕ್ಯಾಪಿಟಲ್ ಕೂಡ ನಾವಿಲ್ಲಿ ಇದನ್ನ ರೆಕಾರ್ಡ್ ಮಾಡ್ತೀವಿ. ಸೊ ಇವೆಷ್ಟನ್ನ ಮಾತ್ರ ನಾವು ಇಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಈ ಅಕೌಂಟ್ ಯೂಶುವಲಿ ಕ್ರೆಡಿಟ್ ಬ್ಯಾಲೆನ್ಸಸ್ ಅನ್ನ ತೋರಿಸುತ್ತದೆ. ಇದರಲ್ಲಿ ಇನ್ನೂ 2 ಸಬ್ ಡಿವಿಷನ್ ಕೂಡ ಮಾಡಿದ್ದಾರೆ. ಸೊ ಒಂದನೇದು ಕ್ಯಾಪಿಟಲ್ ಅಕೌಂಟ್ಸ್ ಅಂತ ಮಾಡಿದ್ದಾರೆ, ಇನ್ನೊಂದು ಕರೆಂಟ್ ಅಕೌಂಟ್ಸ್ ಅನ್ನ ಮಾಡಿದ್ದಾರೆ. ಸೊ ಕ್ಯಾಪಿಟಲ್ ಅಕೌಂಟ್ಸ್ ನಲ್ಲಿ ನಾವೇನ್ ಮಾಡ್ತೀವಿ, ಕ್ಯಾಪಿಟಲ್ ಟ್ರಾನ್ಸಾಕ್ಷನ್ಸ್ ಅನ್ನ ಮಾಡ್ತೀವಿ. ಕರೆಂಟ್ ಅಕೌಂಟ್ಸ್ ಅಲ್ಲಿ ನಾವು ಕರೆಂಟ್ ಟ್ರಾನ್ಸಾಕ್ಷನ್ಸ್ ಅನ್ನ ಮಾಡ್ತೀವಿ. ಸೊ ಇಲ್ಲಿ ಕರೆಂಟ್ ಟ್ರಾನ್ಸಾಕ್ಷನ್ಸ್ ಅಂತಂದ್ರೆ ಸ್ಯಾಲರಿ ಆಗಿರ್ಬೋದು, ಕಮಿಷನ್ ಆಗಿರ್ಬೋದು, ಇಂಟ್ರೆಸ್ಟ್ ಆಗಿರ್ಬೋದು. ಸೊ ಇವನ್ನೆಲ್ಲ ನಾವೇನ್ ಮಾಡ್ತೀವಿ, ಕರೆಂಟ್ ಅಕೌಂಟ್ಸ್ ಅಲ್ಲಿ ಸಪರೇಟ್ ಆಗಿ ನಾವು ಮೇಂಟೈನ್ ಮಾಡ್ತೀವಿ. ಸೊ ಎರಡನೇದು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ನಾವು ಈ ಅಕೌಂಟ್ಸ್ ನಲ್ಲಿ ಎಲ್ಲಾ ತರಹದ ಟ್ರಾನ್ಸಾಕ್ಷನ್ಸ್ ಗಳನ್ನ ಒಂದೇ ಅಕೌಂಟ್ ಅಲ್ಲಿ ನಾವು ರೆಕಾರ್ಡ್ ಮಾಡ್ತೀವಿ. ಸೊ ಹಾಗಾಗಿ ಬ್ಯಾಲೆನ್ಸ್ ಗಳು ವೇರಿಯೇಷನ್ ಆಗ್ತಾ ಇರ್ತವೆ. ಇಂತಹ ಅಕೌಂಟ್ಸ್ ಗಳಿಗೆ ನಾವು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಅಕೌಂಟ್ಸ್ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ನಾವು ನೋಡೋದು ಡಿಫರೆನ್ಸಸ್ ಬಿಟ್ವೀನ್ ಫಿಕ್ಸ್ಡ್ ಕ್ಯಾಪಿಟಲ್ ಅಂಡ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್. ಸೊ ಡಿಫರೆನ್ಸಸ್ ಅನ್ನ ನಾವು ಇದೇ ಫಾರ್ಮ್ಯಾಟ್ ಅಲ್ಲಿ ಬರೀಬೇಕು. ಫಸ್ಟ್ ಕಾಲಮ್ ಪಾಯಿಂಟ್ ಆಫ್ ಡಿಫರೆನ್ಸ್, ಸೆಕೆಂಡ್ ಕಾಲಮ್ ಫಿಕ್ಸ್ಡ್ ಕ್ಯಾಪಿಟಲ್, ಥರ್ಡ್ ಒನ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್.
ಸೊ ಈಗಾಗಲೇ ನೀವು ಮೀನಿಂಗ್ ಅನ್ನ ನೋಡಿದಿರಾ. ಸೊ ಈಗ ಮೊದಲನೇ ಡಿಫರೆನ್ಸ್ ಅನ್ನ ನೋಡೋಣ. ಫಸ್ಟ್ ಒನ್, ಕಾಂಟ್ರಿಬ್ಯೂಟಿಂಗ್ ಕ್ಯಾಪಿಟಲ್. ಸೊ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ ನಾವು ಕ್ಯಾಪಿಟಲ್ ಟ್ರಾನ್ಸಾಕ್ಷನ್ಸ್ ಅನ್ನ ಮಾತ್ರ ಮಾಡ್ತೀವಿ. ಸೊ ಅದಕ್ಕೆ ಅಮೌಂಟ್ಸ್ ಗಳು ಫಿಕ್ಸ್ಡ್ ಇರ್ತವೆ. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ ನಾವು ವೇರಿಯಸ್ ಚೇಂಜಸ್ ಅನ್ನ ಕಾಣಬಹುದು. ಯಾಕಂದ್ರೆ ಟ್ರಾನ್ಸಾಕ್ಷನ್ಸ್ ಲೈಕ್ ಸ್ಯಾಲರಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂಡ್ ಡ್ರಾಯಿಂಗ್ಸ್ ಆರ್ ರೆಕಾರ್ಡೆಡ್. ಸೊ ಅಂದ್ರೆ ನಾವು ಕರೆಂಟ್ ಟ್ರಾನ್ಸಾಕ್ಷನ್ಸ್ ಅನ್ನ ಕೂಡ ನಾವು ಏನ್ ಮಾಡ್ತೀವಿ, ಇಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಅದಕ್ಕೆ ತುಂಬಾ ವೇರಿಯೇಷನ್ಸ್ ಆಗ್ತವೆ. ಸೆಕೆಂಡ್ ಡಿಫರೆನ್ಸ್, ನಂಬರ್ ಆಫ್ ಅಕೌಂಟ್ಸ್ ಮೇಂಟೈನ್ಡ್. ಸೊ ಫಿಕ್ಸ್ಡ್ ಕ್ಯಾಪಿಟಲ್ ಅಕೌಂಟ್ಸ್ ಅಲ್ಲಿ ಆ ಮೆಥಡ್ ಅಲ್ಲಿ ನಾವು ಏನ್ ಮಾಡ್ತೇವೆ, 2 ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ತೇವೆ. ಅದರಲ್ಲಿ ಕ್ಯಾಪಿಟಲ್ ಅಕೌಂಟ್ ಮತ್ತೆ ಕರೆಂಟ್ ಅಕೌಂಟ್. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ ನಾವು ಒಂದೇ ಅಕೌಂಟ್ ಅನ್ನ ಮೇಂಟೈನ್ ಮಾಡ್ತೇವೆ. ಅದು ಯಾವುದು ಅಂದ್ರೆ ಕ್ಯಾಪಿಟಲ್ ಅಕೌಂಟ್. ಥರ್ಡ್ ಡಿಫರೆನ್ಸ್, ರೆಕಾರ್ಡಿಂಗ್ ಆಫ್ ವೇರಿಯಸ್ ಟ್ರಾನ್ಸಾಕ್ಷನ್ಸ್. ಸೊ ನಾವು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ ಸಪರೇಟ್ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡಿರ್ತೇವೆ. ಅಂದ್ರೆ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಕ್ಯಾಪಿಟಲ್ ಟ್ರಾನ್ಸಾಕ್ಷನ್ಸ್ ಅನ್ನ ಅಷ್ಟೇ ರೆಕಾರ್ಡ್ ಮಾಡಿರ್ತೇವೆ. ಹಾಗೆಯೇ ಕರೆಂಟ್ ಅಕೌಂಟ್ಸ್ ನಲ್ಲಿ ನಾವು ಕರೆಂಟ್ ಟ್ರಾನ್ಸಾಕ್ಷನ್ಸ್ ಅನ್ನ ಮೇಂಟೈನ್ ಮಾಡ್ತೇವೆ. ಆದರೆ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಗಳನ್ನ ನಾವು ಒಂದೇ ಅಕೌಂಟ್ ಅಲ್ಲಿ ಏನ್ ಮಾಡ್ತೇವೆ, ರೆಕಾರ್ಡ್ ಅನ್ನ ಮಾಡ್ತೇವೆ. ಲಾಸ್ಟ್ ಡಿಫರೆನ್ಸ್, ಕ್ಯಾಪಿಟಲ್ ಅಕೌಂಟ್. ಸೊ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ ಅಕೌಂಟ್ಸ್ ಗಳು ಕ್ರೆಡಿಟ್ ಬ್ಯಾಲೆನ್ಸಸ್ ಅನ್ನ ತೋರಿಸ್ತಿರ್ತವೆ. ಸೊ ಅದೇ ತರ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ ಡೆಬಿಟ್ ಆರ್ ಕ್ರೆಡಿಟ್ ಬ್ಯಾಲೆನ್ಸಸ್ ಅನ್ನ ತೋರಿಸ್ತಿರ್ತವೆ. ಸೊ ಇವಿಷ್ಟು ಡಿಫರೆನ್ಸಸ್ ಬಿಟ್ವೀನ್ ಫಿಕ್ಸ್ಡ್ ಅಂಡ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್. ಸೊ ಈಗ ನಾವು ಪಾರ್ಟ್ನರ್ಶಿಪ್ಗೆ ಸಂಬಂಧಿಸಿದಂತೆ ಒಂದಿಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಗಳನ್ನ ನಾವಿಲ್ಲಿ ಕಲಿತೇವೆ. ಇದರಲ್ಲಿ ಫಸ್ಟ್ ಒನ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಟ್ ಈಸ್ an interest charged on the amount of capital for starting a business. ಅಂದ್ರೆ ಬಿಸ್ನೆಸ್ ಅನ್ನ ಪ್ರಾರಂಭಿಸುವಾಗ ಒಂದಿಷ್ಟು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅನ್ನ ಪಾರ್ಟ್ನರ್ಸ್ ಗಳು ಮಾಡಿರ್ತಾರೆ. ಸೊ ಅದಕ್ಕೆ ನಾವು ಇಂಟ್ರೆಸ್ಟ್ ಅನ್ನ ಅವರಿಗೆ ಕೊಡಬೇಕು. ಸೊ ಇದಕ್ಕೆ ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಕರಿತೇವೆ. Second one, interest on drawings. It is a type of interest charged on the amount withdrawn from business for personal use. ಅಂದ್ರೆ ಪಾರ್ಟ್ನರ್ಸ್ ಗಳು ಕಂಪನಿಯಿಂದ ಒಂದಿಷ್ಟು ಅಮೌಂಟ್ಸ್ ಗಳನ್ನ ವಿತ್ಡ್ರಾನ್ ಮಾಡಿರ್ತಾರೆ. ಅಂದ್ರೆ ಅವನ ಪರ್ಸನಲ್ ಯೂಸ್ಗೆ ಬಳಕೆಯನ್ನ ಮಾಡಿರ್ತಾರೆ. ಸೊ ಇದರ ಮೇಲೆ ನಾವು ಅವರಿಗೆ ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡ್ತೇವೆ. ಇದಕ್ಕೆ ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಕರಿತೇವೆ. ಥರ್ಡ್ ಒನ್, ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಲೋನ್. ಇಟ್ ಮೀನ್ಸ್ ಇಂಟ್ರೆಸ್ಟ್ ದಟ್ ಈಸ್ ಚಾರ್ಜ್ಡ್ ಫಾರ್ ದ ಲೋನ್ ಟೇಕನ್ ಬೈ ಫರ್ಮ್ ಫ್ರಾಮ್ ಇಟ್ಸ್ ಪಾರ್ಟ್ನರ್ಸ್. ಅಂದ್ರೆ ಕಂಪನಿಯು ಪಾರ್ಟ್ನರ್ಸ್ ಗಳ ಹತ್ತಿರ ಲೋನ್ ಅನ್ನ ತೆಗೆದುಕೊಂಡಿರುತ್ತೆ. ಸೊ ಅದಕ್ಕೆ ಒಂದಿಷ್ಟು ಇಂಟ್ರೆಸ್ಟ್ ಅನ್ನ ಕಂಪನಿಯು ಪಾರ್ಟ್ನರ್ಸ್ ಗಳಿಗೆ ಕೊಡಬೇಕಾಗುತ್ತೆ. ಸೊ ಇದಕ್ಕೆ ನಾವು ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಲೋನ್ ಅಂತ ಕರಿತೇವೆ. ಲಾಸ್ಟ್ ಒನ್, ಗ್ಯಾರಂಟಿ ಆಫ್ ಪ್ರಾಫಿಟ್ಸ್. ಇಟ್ ಮೀನ್ಸ್ ಸಮ್ ಅಮೌಂಟ್ ಆಫ್ ಪ್ರಾಫಿಟ್ಸ್ ವಿಲ್ ಬಿ ಗ್ಯಾರಂಟೆಡ್ ಫಾರ್ ದ ಪಾರ್ಟ್ನರ್ ಬಿಫೋರ್ ಹಿ ಎಂಟರ್ಸ್ ದ ಬಿಸ್ನೆಸ್. ಅಂದರೆ ಕಂಪನಿಯು ಒಂದಿಷ್ಟು ಲಾಭದ ವಿಶ್ವಾಸವನ್ನು ಪಾರ್ಟ್ನರ್ಸ್ ಗಳಿಗೆ ಅವರು ಪಾರ್ಟ್ನರ್ಶಿಪ್ ಫರ್ಮ್ಗೆ ಬರುವ ಮೊದಲೇ ನೀಡಿರುತ್ತದೆ. ಸೊ ಇದಕ್ಕೆ ನಾವು ಗ್ಯಾರಂಟಿ ಆಫ್ ಪ್ರಾಫಿಟ್ಸ್ ಎಂದು ಕರೆಯುತ್ತೇವೆ. ಸೊ ನಿಮಗೆ ಯಾವುದೇ ತರಹದ ಡೌಟ್ ಇದ್ದಲ್ಲಿ ನನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಅಂಡ್ ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ಸ್ ಗಳನ್ನ ನೀವು ರೆಫರ್ ಮಾಡಬಹುದು. ಇಫ್ ಯು ಲೈಕ್ ಮೈ ವಿಡಿಯೋ, ಪ್ಲೀಸ್ ಕ್ಲಿಕ್ ದ ಲೈಕ್ ಬಟನ್ and also subscribe my channel for more updates. Thank you.